9 ಜೂನ್ 2024 ಬೆಂಗಳೂರಿನ ಸುಮನ್ ಹಳ್ಳಿಯಲ್ಲಿರುವ ಸತ್ವಾ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಂತಹ ಕೇವಲ್ ರಾಮ್ ದೋರ್ಜಿ ಎಂಬ ವ್ಯಕ್ತಿ ತನ್ನ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆ ಸಮಯಕ್ಕೆ ತನ್ನ ಮನೆ ಕಡೆ ಹೊರಟಿರ್ತಾನೆ. ಹೋಗೋ ದಾರಿಯಲ್ಲಿ ಅನುಗ್ರಹ ಅಪಾರ್ಟ್ಮೆಂಟ್ ಹತ್ರ ಇದ್ದಂತಹ ಒಂದು ಮೋರಿ ಬದಿಲಿ ಕೆಲ ಬೀದಿ ನಾಯಿಗಳು ಒಂದು ಬಾಡಿನ ಎಳೆದಾಡ್ತಿರ್ತವೆ. ಇದನ್ನ ಗಮನಿಸಿದ ಈತ ಹತ್ರ ಹೋಗಿ ನೋಡಿದಾಗ ಅದೊಂದು ಮನುಷ್ಯನ ದೇಹ ಆಗಿರುತ್ತೆ. ಬೆಚ್ಚಿ ಬಿದ್ದ ಈತ ತಕ್ಷಣವೇ ಪೊಲೀಸರಿಗೆ ಕಾಲ್ ಮಾಡಿ ವಿಷಯನ ತಿಳಿಸ್ತಾನೆ. ತಡ ಮಾಡದ ಪೊಲೀಸರು ಕೂಡಲೇ ಜಾಗದ ಹತ್ರ ಬಂದು ಜಾಗನ ಸೀಸ್ ಮಾಡಿ ಬಾಡಿನ ರಿಕವರ್ ಮಾಡ್ಕೋತಾರೆ. ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಕೂಡ ರಿಜಿಸ್ಟರ್ ಮಾಡ್ಕೋತಾರೆ. ಮೇಲ್ನೋಟಕ್ಕೆ ಇದೊಂದು ನಾರ್ಮಲ್ ಡೆತ್ ಕೇಸ್ ಅನ್ಕೊಂಡ ಪೊಲೀಸರು ಬಾಡಿನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಂತ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟು ತಮ್ಮ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೋತಾರೆ. ಮೀಡಿಯಾಗಳು ಸಹ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಾಡಿ ಸಿಕ್ಕ ಮರುದಿನ ಅಂದ್ರೆ ದಿನಾಂಕ 10 ಜೂನ್ 2024 ಬೆಳಿಗ್ಗೆ 7 ಗಂಟೆಗೆ ಅಚಾನಕ್ ಆಗಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ 4 ಜನ ಅಪರಿಚಿತ ವ್ಯಕ್ತಿಗಳು ಬರ್ತಾರೆ. ತಮ್ಮನ್ನು ತಾವು ಕೇಶವ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯ್ಕ್ ಅಂಡ್ ರಾಘವೇಂದ್ರ ಅಂತ ಹೇಳ್ಕೊಂಡ ಇವರು ಈ ರೇಣುಕ ಸ್ವಾಮಿನ ನಾವೇ ಸಾಯಿಸಿದ್ದು, ನಮಗೂ ಅವಂಗೂ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು, ಈಗ ಸರೆಂಡರ್ ಆಗೋಕೆ ಬಂದಿದೀವಿ ಅಂತ ಹೇಳ್ಕೋತಾರೆ. ಆದ್ರೆ ಪೊಲೀಸರಿಗೆ ಇವರ ಹಾವಭಾವ ನೋಡಿ ಡೌಟ್ ಬರುತ್ತೆ. ಬಾಡಿ ಸಿಕ್ಕಿ ಇನ್ನೂ ಒಂದಿನ ಆಗಿಲ್ಲ. ಇನ್ವೆಸ್ಟಿಗೇಷನ್ನೇ ಸರಿಯಾಗಿ ಸ್ಟಾರ್ಟ್ ಮಾಡಿಲ್ಲ. ಯಾವುದೇ ಕ್ಲೂ ಕೂಡ ಇಲ್ಲ. ಐ ವಿಟ್ನೆಸ್ ಅಂತೂ ಮೊದಲೇ ಇಲ್ಲ. ಅದರಲ್ಲೂ ಕೊಲೆ ಮಾಡಿದವರು ಯಾರೇ ಆದರೂ ಫಸ್ಟ್ ಅಬ್ಸ್ಕಾಂಡ್ ಆಗಕ್ಕೆ ಟ್ರೈ ಮಾಡ್ತಾರೆ. ಆದರೆ ಇವರೇನೋ ಈ ರೀತಿ ಬಂದು ಸರೆಂಡರ್ ಆಗ್ತಿದಾರಲ್ಲ ಅಂತ ಡೌಟ್ ಬರುತ್ತೆ. ಎಲ್ಲರ ಮೊಬೈಲ್ನು ಸೀಸ್ ಮಾಡಿ ಸೆಪರೇಟ್ ಆಗಿ ಇಂಟ್ರಾಗೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಂಟ್ರಾಗೇಷನ್ಗೆ ಪ್ರಿಪೇರ್ ಆಗಿ ಬಂದಿರೋಂತಹ ಇವರು ಪೊಲೀಸರು ಕೇಳೋ ಕ್ವಶನ್ಗೆ ಉತ್ತರ ಕೊಡೋಕ್ಕಾಗದೆ ತಡಬಡಾಯಿಸ್ಬಿಡ್ತಾರೆ. ಇದರಿಂದ ಪೊಲೀಸರಿಗಿದ್ದ ಸಂಶಯ ಇನ್ನೂ ಗಾಢವಾಗ್ತಾ ಹೋಗುತ್ತೆ. ಸೀಸ್ ಮಾಡಿದ್ದ ಇವರ ಮೊಬೈಲ್ನ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ಅದರಲ್ಲೊಬ್ಬನ ಮೊಬೈಲಲ್ಲಿ ರೇಣುಕ ಸ್ವಾಮಿ ಬಾಡಿ ಸಿಕ್ಕ ಇಂದಿನ ದಿನ ಇವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ತೆಗೆಸ್ಕೊಂಡ ಫೋಟೋ ಸಿಗುತ್ತೆ. ಇದೇ ಫೋಟೋನ ಹಿಡ್ಕೊಂಡು ಪೊಲೀಸರು ಕ್ರಾಸ್ ಕ್ವಶನ್ ಆಗ್ತಾ ಪೊಲೀಸರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದಾಗ ಅದರಲ್ಲೊಬ್ಬ ರಾಘವೇಂದ್ರ ಅನ್ನೋನು ನಿಜಾನ ಬಾಯ್ಬಿಟ್ಬಿಡ್ತಾನೆ. ಈ ಸತ್ಯನ ಕೇಳಿ ಪೊಲೀಸರಿಗೆ ಒಂದು ಕ್ಷಣ ಶಾಕ್ ಆಗ್ಬಿಡುತ್ತೆ. ಈ ಹತ್ಯೆಯ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕೈವಾಡವಿರೋ ವಿಷಯ ಹೊರಗೆ ಬಂದಿರುತ್ತೆ. ಸ್ನೇಹಿತರೆ, ನಿಮ್ಗೆ ದರ್ಶನ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಪವಿತ್ರ ಗೌಡ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಈ ಪವಿತ್ರ ಗೌಡ ಕೂಡ ಒಬ್ಳು ಫಿಲ್ಮ್ ಆಕ್ಟರ್ ಆಗಿದ್ದು ಈಗಾಗಲೇ ಹಲವು ಮೂವೀಸ್ಗಳಲ್ಲಿ ಎಕ್ಸಾಂಪಲ್ ಸಾಗುವ ದಾರಿಯಲ್ಲಿ, ಛತ್ರಿಗಳು ಸಹ ಛತ್ರಿಗಳು, ಆಗಮ್ಯ, ಪ್ರೀತಿ ಕಿತಾಬು ಎಂಬ ಚಿತ್ರದಲ್ಲಿ ನಟಿಸಿರ್ತಾರೆ. ಈಕೆಗೆ ಈಗ ಆಲ್ರೆಡಿ ಒಂದು ಮದುವೆ ಆಗಿ ಒಂದು ಮಗು ಸಹ ಇರುತ್ತೆ. ಗಂಡ ಸಂಜಯ್ ದತ್ ಈಕೆಗೆ ಡೈವರ್ಸ್ ಕೊಟ್ಟು ತನ್ನ ಮಗಳಾದ ಖುಷಿನ ಈಕೆ ಜೊತೆ ಬಿಟ್ಟಿರ್ತಾನೆ. ಫಿಲಂ ಇಂಡಸ್ಟ್ರಿಯಲ್ಲೇ ಮುಂದುವರೆದ ಈಕೆಗೆ ದರ್ಶನ್ನ ಪರಿಚಯವಾಗಿರುತ್ತೆ. ಹೀಗೆ ಆಲ್ರೆಡಿ ಪವಿತ್ರ ಗೌಡ ಅಂಡ್ ದರ್ಶನ್ ತುಂಬಾ ಸಲ ಒಟ್ಟಿಗೆ ಕಾಣಿಸ್ಕೊಂಡಿರ್ತಾರೆ. ಇವರ ಮಧ್ಯೆ ಏನೋ ಇದೆ ಅಂತ ಜನರಿಗೆ ಒಂದು ಡೌಟ್ ಬಂದಿರುತ್ತೆ. ಇದೇ ಟೈಮಲ್ಲಿ ದಿನಾಂಕ 7 ನವೆಂಬರ್ 2023 ಪವಿತ್ರ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ದರ್ಶನ್ ಪವಿತ್ರ ಗೌಡರ ಮಗಳಾದ ಖುಷಿ ಜೊತೆ ಜಾಲಿಯಾಗಿ ಡ್ಯಾನ್ಸ್ ಮಾಡ್ತಾ ಅವಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿರ್ತಾನೆ. ಇದರಿಂದ ಇವರ ಮಧ್ಯೆ ಏನೋ ಸಂಬಂಧ ಇದೆ ಅನ್ನೋ ರೂಮರ್ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೂಮರ್ಗೆ ಒಂದು ಫುಲ್ ಸ್ಟಾಪ್ ಇಡೋ ತರ ಪವಿತ್ರ ಗೌಡ 24 ಜನವರಿದು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಸ್ ಬೀನ್ 10 years ಆಫ್ ಅವರ್ ರಿಲೇಶನ್ಶಿಪ್ ಅಂತ ಬರ್ಕೊಂಡಿರ್ತಾರೆ. ಇದನ್ನ ಗಮನಿಸಿದ ಜನಕ್ಕೆ ಇವರ ಮಧ್ಯೆ ನಿಕಟ ಸಂಬಂಧ ಇರೋದು ಕನ್ಫರ್ಮ್ ಆಗಿರುತ್ತೆ. ಈ ವಿಡಿಯೋನ ಕಂಡ ದರ್ಶನ್ ರ ವೈಫ್ ವಿಜಯಲಕ್ಷ್ಮಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ವಿಜಯಲಕ್ಷ್ಮಿ ಇದನ್ನ ತೀವ್ರವಾಗಿ ಅಪೋಸ್ ಮಾಡ್ತಾರೆ. ಅಂಡ್ ದರ್ಶನ್ ಫ್ಯಾನ್ಸ್ ಕೂಡ ಈಕೆಗೆ ಸಪೋರ್ಟ್ ಮಾಡ್ತಾ ಆ ಪವಿತ್ರ ಗೌಡನ ಟೀಕಿಸ್ತಾ ಹೋಗ್ತಾರೆ. ಈ ತರ ಟೀಕೆ ಮಾಡೋರಲ್ಲೇ ಒಬ್ಬ ಈ ರೇಣುಕಾ ಸ್ವಾಮಿ. ದರ್ಶನ್ ನ ಫ್ಯಾನ್ ಆಗಿದ್ದಂತಹ ಈತ ಈ ಪವಿತ್ರ ಗೌಡ ದರ್ಶನ್ ಅಂಡ್ ವಿಜಯಲಕ್ಷ್ಮಿ ಮಧ್ಯೆ ಹುಳಿ ಹಿಂಡೋಕೆ ಬಂದಿದ್ದಾಳೆ ಅಂತ ಅನ್ಕೋತಾನೆ. ಪವಿತ್ರ ಗೌಡಳ ಪ್ರತಿ ಪೋಸ್ಟ್ಗೂ ಕೆಟ್ಟದಾಗಿ ಕಮೆಂಟ್ ಮಾಡ್ತಿರ್ತಾನೆ. ಆಕೆ ಇವನ್ನ ಎಷ್ಟು ಸಲ ಬ್ಲಾಕ್ ಮಾಡಿದ್ರು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಬಂದು ಕಮೆಂಟ್ ಮಾಡ್ತಿರ್ತಾನೆ. ಹೇಗೋ ಪವಿತ್ರ ಗೌಡಳ ನಂಬರ್ ಪಡ್ಕೊಂಡಂತಹ ಈತ ಆಕೆಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಿರ್ತಾನೆ. ತನ್ನ ಪ್ರೈವೇಟ್ ಪಾರ್ಟ್ ಫೋಟೋಸ್ನ ಕಳಿಸಿ ಹಿಂಸೆ ಕೊಡ್ತಿರ್ತಾನೆ. ಮದುವೆ ಆಗಿ ಕೇವಲ 1 ವರ್ಷ ಆಗಿದ್ದ ಈತನಿಗೆ ಕಾಮ ನೆತ್ತಿಗೇರಿರುತ್ತೆ. ಮನೆಯಲ್ಲಿ 4 ತಿಂಗಳ ಗರ್ಭಿಣಿ ಹೆಂಡತಿ ಇದ್ರೂ ಸಹ ಈತ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ವಾಟ್ಸ್ಆಪ್ ನಲ್ಲಿ ತನ್ನ ಕಾಮರೂಪನ ಪ್ರದರ್ಶಿಸ್ತಾ ಹೋಗ್ತಿರ್ತಾನೆ. ಪವಿತ್ರ ಗೌಡಗೆ ಒಬ್ರಿಗೆ ಅಲ್ಲ, ಇದೇ ರೀತಿ ತುಂಬಾ ಹೆಣ್ಮಕ್ಳಿಗೆ ಈತ ಹಿಂಸೆ ಕೊಡ್ತಿರ್ತಾನೆ. ಈಗಾಗಲೇ ಈಕೆಯ ಮತ್ತು ದರ್ಶನ್ ಮಧ್ಯೆ ಇದ್ದಂತಹ ಸಂಬಂಧದ ವಿರುದ್ಧ ಜನ ಕೋಪಗೊಂಡಿರ್ತಾರೆ. ಈಕೆ ಹಾಕೋ ಪ್ರತಿ ಪೋಸ್ಟ್ನು ಹೀಯಾಳಿಸ್ತಾ ಹಿಡಿ ಶಾಪ ಆಗ್ತಿರ್ತಾರೆ. ಹೊರಗಡೆ ನೆಮ್ಮದಿಯಾಗಿ ಸುತ್ತಾಡಕ್ಕೆ ಆಗ್ತಿರಲ್ಲ. ಅಂಥದ್ರಲ್ಲಿ ಇವನೊಬ್ಬ ಇಷ್ಟೊಂದು ಹಿಂಸೆ ಕೊಟ್ರೆ ಅದು ಹೆಂಗೆ ತಡ್ಕೋತಾರೆ ಹೇಳಿ.
ತುಂಬಾ ಫ್ರಸ್ಟ್ರೇಟ್ ಆಗಿದ್ದ ಈಕೆ ದರ್ಶನ್ಗೆ ವಿಷಯನ ತಿಳಿಸೇ ಬಿಡ್ತಾರೆ. ಆತ ಮಾಡಿದ್ದ ಪ್ರತಿ ಕಮೆಂಟ್ಸ್ನು ಮೆಸೇಜ್ನೆಲ್ಲ ತೋರಿಸಿ ತಮ್ಮ ಅಳಲನ್ನ ತೋಡ್ಕೋತಾರೆ. ಇದರಿಂದ ಕೋಪಗೊಂಡ ದರ್ಶನ್ ಈತ ಯಾರು, ಎಲ್ಲಿಯೋನು ಅಂತ ತಿಳ್ಕೋಬೇಕು ಅಂತ ಇವನನ್ನ ಟ್ರ್ಯಾಪ್ ಮಾಡೋಕೆ ಶುರು ಮಾಡ್ತಾರೆ. ಪವಿತ್ರ ಗೌಡಳ ಇನ್ಸ್ಟಾಗ್ರಾಮ್ ಅಕೌಂಟ್ನ ಅವಳ ಮನೆ ಕೆಲಸದವನಾದಂತಹ ಪವನ್ಗೆ ಕೊಟ್ಟು ಈ ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ ರೀತಿನೇ ಮೆಸೇಜ್ ಮಾಡು, ಅವನು ಯಾರು ಅಂತ ತಿಳ್ಕೊ ಅಂತಾರೆ. ಪವಿತ್ರ ಗೌಡಳೆ ಮೆಸೇಜ್ ಮಾಡ್ತಿದ್ದಾಳೆ ಅನ್ಕೊಂಡಂತಹ ರೇಣುಕಾ ಸ್ವಾಮಿ ತುಂಬಾ ಕ್ಲೋಸ್ ಆಗಿ ಮೆಸೇಜ್ ಮಾಡೋಕೆ ಶುರು ಮಾಡ್ತಾನೆ. ತನ್ನ ಕಾಮದಾಸೆಯನ್ನ ಬಿಚ್ಚಿಡ್ತಾ ಹೋಗ್ತಾನೆ. ಹೀಗೆ ಮುಂದುವರಿತಾ ಒಂದಿನ ತನ್ನ ನಿಜವಾದ ಹೆಸರು, ಊರು ಎಲ್ಲಾನು ಹೇಳ್ಕೊಬಿಡ್ತಾನೆ. ತಾನು 33 ವರ್ಷದ ರೇಣುಕಾ ಸ್ವಾಮಿ, ಚಿತ್ರದುರ್ಗದಲ್ಲಿರೋ ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಬಾಯ್ಬಿಟ್ಟಿರ್ತಾನೆ. ಅಲ್ಲಿಗೆ ಒಂದ್ ಲೆಕ್ಕಕ್ಕೆ ಈತನ ಬಗ್ಗೆ ತಿಳ್ಕೊಂಡ ದರ್ಶನ್ ತಡ ಮಾಡದೆ ಚಿತ್ರದುರ್ಗದಲ್ಲಿರೋ ತನ್ನ ಅಭಿಮಾನಿ ಸಂಘದ ಅಧ್ಯಕ್ಷನಾಗಿದ್ದ ರಾಘವೇಂದ್ರ ಅನ್ನೋನಿಗೆ ಕಾಲ್ ಮಾಡಿ ಇವನ ಬಗ್ಗೆ ವಿಚಾರಿಸಿ ಅವನನ್ನ ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ತಾಕೊಂಡ್ ಬಾ ಅಂತಾನೆ. ಅದರಂತೆ ದಿನಾಂಕ 8 ಜೂನ್ 2024ರಂದು ರೇಣುಕಾ ಸ್ವಾಮಿ ಫಾರ್ಮಸಿಯಲ್ಲಿ ಕೆಲಸ ಮುಗಿಸಿ ತನ್ನ ಮನೆ ಕಡೆ ಹೋಗ್ಬೇಕಾದ್ರೆ ಕಾದು ಕುಳಿತಿದ್ದ ರಾಘವೇಂದ್ರ ಅಂಡ್ ಅವನ ಗ್ಯಾಂಗ್ ಇವನನ್ನ ಕಿಡ್ನಾಪ್ ಮಾಡ್ತಾರೆ. ಚಿತ್ರದುರ್ಗದಿಂದ ಬೆಂಗಳೂರಿನ RR ನಗರದಲ್ಲಿ ಇದ್ದ ಪಟ್ಟಣಗೆರೆ ಶೆಡ್ಗೆ ಎಳ್ಕೊಂಡು ಬಂದು ಆತನಿಗೆ ನರಕ ತೋರ್ಸೋಕೆ ಶುರು ಮಾಡ್ತಾರೆ. ವಿಷಯನ ಕನ್ಫರ್ಮ್ ಮಾಡ್ಕೊಂಡ ದರ್ಶನ್ ಅಂದೇ ಮಧ್ಯರಾತ್ರಿ 3 ಗಂಟೆಗೆ ಪವಿತ್ರ ಗೌಡನ ಕರ್ಕೊಂಡು ಶೆಡ್ಗೆ ಬರ್ತಾನೆ. ರೇಣುಕಾ ಸ್ವಾಮಿನ ನೋಡಿದ ತಕ್ಷಣ ಇವರ ಮೈಯಲ್ಲಿ ರಕ್ತ ಕುದಿಯುತ್ತೆ. ಇವನು ಇಷ್ಟು ದಿನ ಕೊಟ್ಟ ಕಾಟನೆಲ್ಲ ನೆನೆಸ್ಕೊಂಡ ಇವರು ಮುಖ ಮೂತಿ ನೋಡ್ದೆ ಕೈಗೆ ಸಿಕ್ಕಿದ್ರಲ್ಲೆಲ್ಲ ಹೊಡೆಯೋಕೆ ಶುರು ಮಾಡ್ತಾರೆ. ಲಾಠಿ, ಚಪ್ಲಿ, ಬಾಟಲ್ ಏನನ್ನೂ ನೋಡಲ್ಲ, ಕೈಗೆ ಸಿಕ್ಕಿದ್ರಲ್ಲೆಲ್ಲ ಹಾಕ್ತಾರೆ. ಆಲ್ರೆಡಿ ವೀಕ್ ಇದ್ದಂತಹ ರೇಣುಕಾ ಸ್ವಾಮಿ ಇವರ ಒಡತಾನ ತಡೆಯೋಕಾಗದೆ ಪ್ರಾಣ ಬಿಟ್ಟಿರ್ತಾನೆ. ಇವನಿಗೆ ಹೇಗಾದ್ರೂ ಮಾಡಿ ಪಾಠ ಕಲಿಸ್ಬೇಕು ಅಂತ ಕರ್ಕೊಂಡು ಬಂದ ದರ್ಶನ್ಗೆ ಇವನ ಪ್ರಾಣ ಹೋಗಿದ್ ನೋಡಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಈ ಬಾಡಿನ ಹೇಗಾದ್ರೂ ಮಾಡಿ ಡಿಸ್ಪೋಸ್ ಮಾಡಿ ಈ ಕೇಸ್ ಹೊರಗೆ ಬರೋದು ಹಾಗೆ ನೋಡ್ಕೋ ಅಂತ ಪ್ರದೋಷ್ಗೆ 30 ಲಕ್ಷ ದುಡ್ಡು ಕೊಟ್ಟು ಅಲ್ಲಿಂದ ಹೊರಟಿರ್ತಾನೆ. ದರ್ಶನ್ ಹೊರಟ ನಂತರ ನಾಗರಾಜ್ ಅನ್ನೋ ವ್ಯಕ್ತಿ ಈ ಬಾಡಿನ ಸ್ಕಾರ್ಪಿಯೋ ಗಾಡಿಗೆ ತುಂಬಿಸ್ಕೊಂಡು ಬೆಂಗಳೂರಿನ ಸುಮನ್ ಹಳ್ಳಿಯಲ್ಲಿರುವ ಸ್ಟಾಮ್ ವಾಟರ್ ಡ್ರೈನೇಜ್ ಅಂದ್ರೆ ಮಳೆ ನೀರು ಹರಿದೋಕೆ ಅಂತ ಮಾಡಿರ್ತಾರಲ್ಲ ಮೋರಿ, ಅದ್ರ ಹತ್ರ ಬಿಸಾಡಿರ್ತಾನೆ. ಮೋರಿ ನೀರಲ್ಲಿ ಇವನ ಬಾಡಿ ಸಹ ಕೊಚ್ಕೊಂಡು ಹೋಗಿ ಬೇರೆ ಸ್ಥಳ ಸೇರುತ್ತೆ ಅನ್ಕೊಂಡಿರ್ತಾನೆ. ಆದ್ರೆ ಅದಂಗಾಗಿರಲ್ಲ. ಮೊದಲೇ ಗಾಬರಿಗೊಂಡಿದ್ದ ಇವರು ಬಾಡಿನ ಡಿಸ್ಪೋಸ್ ಮಾಡೋ ಬರದಲ್ಲಿ ಮೋರಿ ಮಧ್ಯಕ್ಕೆ ಎಸೆಯದೆ ದಡಕ್ಕೆ ಬಿಸಾಡಿರ್ತಾರೆ. ಅದೇನೋ ಹೇಳ್ತಾರಲ್ಲ, ನಸೀಬ್ ಗಾಣ್ ಮಾರತೋ ಪಾಂಡು ಕ್ಯಾಕರೆಗ ಅಂತ, ಹಂಗಾಗಿರುತ್ತೆ ಇವರ ಪರಿಸ್ಥಿತಿ. ಈಗ ಏನೂ ಮಾಡಕ್ಕಾಗಲ್ಲ, ತಪ್ಪು ನಡೆದಾಗಿದೆ. ಬಾಡಿ ಪೊಲೀಸರ ಕೈಗೆ ಸಿಕ್ಕಾಗಿದೆ. ಇದು ನನ್ವರೆಗೂ ಬರ್ದಂಗೆ ನೋಡ್ಕೊಳ್ಳಿ ಅಂತ ಈ 4 ಜನಕ್ಕೆ ದರ್ಶನ್ ತಲಾ 5-5 ಲಕ್ಷ ಕೊಟ್ಟಿ ಹೋಗಿ ಸರೆಂಡರ್ ಆಗಿ ಅಂತ ಹೇಳಿರ್ತಾನೆ. ಇತ್ತ ಕಡೆ ರೇಣುಕಾ ಸ್ವಾಮಿ ಮನೆಯವರು ರೇಣುಕಾ ಸ್ವಾಮಿನ ಎಲ್ಲಾ ಕಡೆ ಹುಡುಕ್ತಿರ್ತಾರೆ. ಅಂಡ್ 5 ತಿಂಗಳ ಗರ್ಭಿಣಿಯಾಗಿದ್ದ ಈತನ ಹೆಂಡತಿ ತುಂಬಾ ಗಾಬರಿಯಾಗಿರ್ತಾಳೆ. ಆತನಿಗೆ ಎಷ್ಟು ಸಾರಿ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಅಂಡ್ ನಾಟ್ ರೀಚಬಲ್ ಬಂದ ಕಾರಣ ತಕ್ಷಣವೇ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. ಪಾಪ ಆಕೆಗೇನ್ ಗೊತ್ತಿತ್ತು ತನ್ನ ಗಂಡ ರೇಣುಕಾ ಸ್ವಾಮಿ ಈಗಾಗ್ಲೇ ಇಹಲೋಕ ತೆಚ್ಚಿದ್ದಾನೆ ಅಂತ. ಇತ್ತ ಪೊಲೀಸರ ಇಂಟ್ರಾಗೇಷನ್ ನಲ್ಲಿ ದರ್ಶನ್ ಅಂಡ್ ಪವಿತ್ರ ಗೌಡರ ಹೆಸರು ಹೊರಗೆ ಬಂದಿರುತ್ತೆ. ತಡ ಮಾಡದ ಪೊಲೀಸರು ದಿನಾಂಕ 11 ಜೂನ್ 2024ರಂದು ಮೈಸೂರಿನ ಒಂದು ಜಿಮ್ನಿಂದ ದರ್ಶನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಇಂಟರಾಗೇಷನ್ ಸ್ಟಾರ್ಟ್ ಮಾಡಲಾಗಿ ಇನಿಷಿಯಲಿ ದರ್ಶನ್ ಈ ಕೊಲೆಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತಾನೆ ಹೇಳ್ತಿರ್ತಾರೆ. ಆದ್ರೆ ಪೊಲೀಸರು ಅಲ್ಲಿಗೆ ಸುಮ್ನಾಗಲ್ಲ. ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ದರ್ಶನ್ ಮತ್ತು ಸರೆಂಡರ್ ಆಗಿದ್ದಂತಹ 4 ಜನರ ಕಾಲ್ ಹಿಸ್ಟರಿ, ರೇಣುಕಾ ಸ್ವಾಮಿ ಮರ್ಡರ್ ಆದ ದಿನ ದರ್ಶನ್ನ ಲೊಕೇಶನ್ ಮತ್ತು CCTV ಫುಟೇಜ್ನ ಕಲೆಕ್ಟ್ ಮಾಡ್ತಾರೆ. ಈ ಎಲ್ಲ ಎವಿಡೆನ್ಸ್ಗಳು ದರ್ಶನ್ಗೆ ಸ್ಟ್ರಾಂಗ್ ಆಗಿ ಲಿಂಕ್ ಆಗ್ತಿದ್ದು ಈತನೇ ಆರೋಪಿ ಅಂತ ಬೆರಳು ಮಾಡಿ ತೋರಿಸ್ತಿರ್ತವೆ. ಅಲ್ಲದೆ ಈಗಾಗಲೇ ಸರೆಂಡರ್ ಆಗಿದ್ದ ರಾಘವೇಂದ್ರ ಅನ್ನೋ ವ್ಯಕ್ತಿ ರೇಣುಕಾ ಸ್ವಾಮಿನ ಹತ್ಯೆ ಮಾಡಿ ಶೆಡ್ನಿಂದ ಹೊರಡೋ ಮುಂಚೆ ಆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಕೈಗೆ ಮೊಬೈಲ್ ಕೊಟ್ಟು ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಂಡಿರ್ತಾನೆ. ಅದು ಕೂಡ ಪೊಲೀಸರ ಕೈಗೆ ಸಿಕ್ಕಿರುತ್ತೆ. ಬಲವಾದ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ ಪೊಲೀಸರು ದರ್ಶನ್ನಿಂದ ಸತ್ಯನ ಬಾಯ್ಬಿಡಿಸ್ತಾರೆ. ಇವರ ಜೊತೆ ಇನ್ನೂ ಹಲವು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅವರಿಂದಲೂ ಸಹ ಎಳೆ ಎಳೆಯಾಗಿ ಸತ್ಯನ ಬಾಯ್ಬಿಡಿಸ್ತಾ ಹೋಗ್ತಾರೆ. ಅಟಾಪ್ಸಿ ರಿಪೋರ್ಟ್ ಪ್ರಕಾರ ಇವರು ರೇಣುಕಾ ಸ್ವಾಮಿಗೆ ಹೇಗೆ ಚಿತ್ರಹಿಂಸೆ ಕೊಟ್ಟಿದ್ರು ಅಂದ್ರೆ ಇವರ ಹೊಡೆತಕ್ಕೆ ಆತನ ಎದೆಯ ಮೂಳೆಗಳು ನುಜ್ಜು ನುಜ್ಜಾಗಿರ್ತವೆ, ಅವನ ಕಿವಿ ತುಂಡಾಗಿರುತ್ತೆ, ಅವನ ಟೆಸ್ಟಿಕಲ್ಸ್ ಡ್ಯಾಮೇಜ್ ಆಗಿರುತ್ತೆ. ಅಲ್ಲದೆ ಮಂಡ್ಯ ಮೂಲದ ಒಬ್ಬ ಕೇಬಲ್ ಆಪರೇಟರ್ ಧನಂಜಯ್ ಅಲಿಯಾಸ್ ರಾಜು ಅನ್ನೋನಿಂದ ಕರೆಂಟ್ ಶಾಕ್ ಕೂಡ ಕೊಡ್ಸಿರ್ತಾರೆ. ಅಷ್ಟು ಬ್ರೂಟಲ್ ಆಗಿ ಹತ್ಯೆ ಮಾಡಿರ್ತಾರೆ. ಈ ಎವಿಡೆನ್ಸ್ನೆಲ್ಲ ಕಲೆಕ್ಟ್ ಮಾಡಿದ ಪೊಲೀಸರು 2 ತಿಂಗಳ ದೀರ್ಘ ವಿಚಾರಣೆ ನಡೆಸಿ 17 ಆರೋಪಿಗಳ ಸಮೇತ ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. 3991 ಪುಟಗಳ ಚಾರ್ಜ್ ಶೀಟ್, ಅದ್ರ ಜೊತೆ 8 ಫಾರೆನ್ಸಿಕ್ ರಿಪೋರ್ಟ್ ಅಂಡ್ DNA ರಿಪೋರ್ಟ್ನ ಅನಲೈಸ್ ಮಾಡಿದ ಕೋರ್ಟ್ ಈತನನ್ನ ಅಂಡ್ ಇನ್ನುಳಿದ ಗ್ಯಾಂಗ್ ಮೆಂಬರ್ಸ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟುತ್ತೆ.
ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಜೈಲಿನಲ್ಲಿ ಇವರನ್ನು ಸೆಪರೇಟ್ ಸೆಲ್ನಲ್ಲಿ ಹೈ ಸೆಕ್ಯೂರಿಟಿನಲ್ಲಿ ಇರಿಸಲಾಗಿರುತ್ತೆ. ಆದ್ರೆ ಅದೊಂದು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹರಿದಾಡುತ್ತೆ. ಅದರಲ್ಲಿ ದರ್ಶನ್ ಜೈಲಿನಲ್ಲಿ ತಮ್ಮ ಅಕ್ಕಪಕ್ಕದ ಸೆಲ್ಮೇಟ್ಸ್ ಜೊತೆ ಕಾಫಿ ಕುಡಿತಾ ಸ್ಮೋಕ್ ಮಾಡ್ತಿರ್ತಾರೆ. ತುಂಬಾ ಖುಷಿಯಾಗಿ ಮೊಬೈಲ್ ನಲ್ಲಿ ಚಾಟ್ ಮಾಡ್ತಿರ್ತಾರೆ. ಇದೇ ಸಿಚುವೇಶನ್ ನ ಬಳಸ್ಕೊಂಡಂತ ಜೈಲಿನಲ್ಲಿದ್ದ ಕೆಲ ಕೈದಿಗಳು ಈ ಸೀನ್ ನ ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರ್ತಾರೆ. ಇದರಿಂದ ಆಕ್ರೋಶಗೊಂಡ ಕರ್ನಾಟಕದ ಜನತೆ ಕರ್ನಾಟಕದ ನ್ಯಾಯಾಂಗ ವ್ಯವಸ್ಥೆನ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ. ಇದರ ಬೆನ್ನಲ್ಲೇ ಅಧಿಕಾರಿಗಳು ಜೈಲ್ನ ರೈಡ್ ಮಾಡಿ 9 ಜನ ಜೈಲ್ನ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿ ದರ್ಶನ್ ನ ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆತನನ್ನ ಸೆಪರೇಟ್ ಸೆಲ್ಗೆ ಹಾಕಿ 24x7 CCTV ಸರ್ವೆಲೆನ್ಸ್ ಮಾಡ್ತಾರೆ. ದೀರ್ಘವಾದ 73 ದಿನಗಳ ಬಳಿಕ ಅಂದ್ರೆ ದಿನಾಂಕ 23 ಆಗಸ್ಟ್ 2024ರಂದು ಕೆಲ ಕಂಡೀಷನ್ಸ್ ಹಾಕಿ ಕರ್ನಾಟಕದ ಹೈಕೋರ್ಟ್ ಈತನಿಗೆ ಬೇಲ್ ಸ್ಯಾಂಕ್ಷನ್ ಮಾಡುತ್ತೆ. ಆದ್ರೆ ಆಗಸ್ಟ್ 22, 2025ರಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇವರು ಬೇಲ್ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅನ್ನೋ ನೆಪ ಒಡ್ಡಿ ಈತನ ಬೇಲ್ನ ಕ್ಯಾನ್ಸಲ್ ಮಾಡುತ್ತೆ. ಇತ್ತ ರೇಣುಕಾಸ್ವಾಮಿ ಸಾಯೋ ಸಮಯದಲ್ಲಿ 4 ತಿಂಗಳ ಗರ್ಭಿಣಿಯಾಗಿದ್ದ ಆತನ ಹೆಂಡತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿರ್ತಾಳೆ. ಈಗ ಆಕೆ ವಿಧವೆ ಆಗಿದ್ದಾಳೆ. ಆ ಮಗುವಿಗೆ ತಂದೆ ಇಲ್ಲದಂತಾಗಿದೆ. ಒಬ್ಬನೇ ಮಗನನ್ನ ಹೊಂದಿದ್ದ ಆತನ ತಂದೆ ತಾಯಿಗೆ ದಿಕ್ಕು ತೋಚದಂತಾಗಿದೆ. ಮನೆಗೆ ಆಧಾರ ಸ್ತಂಭ ಆಗಿದ್ದಂತಹ ಆತನ ಅಗಲಿಕೆ ಅವರ ಜೀವನನ ನರಕದ ಕೂಪಕ್ಕೆ ತಳ್ಳಿದೆ. ಸ್ನೇಹಿತರೆ, ನೀವೇ ಹೇಳಿ ಇಲ್ಲಿ ತಪ್ಪು ಯಾರ್ದು ಅಂತ. ಅಂಧ ಅಭಿಮಾನಿಯಾಗಿದ್ದ ರೇಣುಕಾಸ್ವಾಮಿತ, ಅಥವಾ ಪೊಲೀಸರಿಗೆ ವಿಷಯ ತಿಳಿಸ್ತಾನೆ ತಾನೇ ಪಾಠ ಕಲ್ಸೋಕೋದ ದರ್ಶನ್ದ, ಅಥವಾ ದರ್ಶನ್ ಶಾರ್ಟ್ ಟೆಂಪರ್ ಇದ್ದಾರೆ, ಆತ ಕೋಪದಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಅಂತ ಗೊತ್ತಿದ್ರು ಕೂಡ ಈ ವಿಷಯನ ದರ್ಶನ್ಗೆ ತಿಳಿಸಿದ ಪವಿತ್ರ ಗೌಡ. ಇಲ್ಲಿ 3 ಕುಟುಂಬಗಳು ಬೀದಿಗೆ ಬಂದಿವೆ. ಸೊ ಸರಿಯಾಗಿ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಪ್ರಕಾರ ದರ್ಶನ್ರಿಗೆ ಈಗಾಗಲೇ ತಪ್ಪಿನರಿವಾಗಿದೆ. ಹಾಗಾಗಿ ಶಿಕ್ಷೆ ಮುಗಿಸಿ ಮೊದಲಿನಂತೆ ಕಂಬ್ಯಾಕ್ ಮಾಡಬೇಕು. ರೇಣುಕಾಸ್ವಾಮಿ ಮನೆಗೆ ದಾರಿದೀಪ ಆಗಿ ತಾನು ಮಾಡಿದ ತಪ್ಪನ್ನ ಅರಿತುಕೊಂಡು ತನ್ನ ಜೀವನಕ್ಕೆ 3ನೇವ್ರನ್ನ ಬಿಟ್ಕೊಳ್ದೆ ಈಗಿರೋ ಫ್ಯಾಮಿಲಿ ಜೊತೆನೆ ನೆಮ್ಮದಿಯಾಗಿರ್ಬೇಕು. ನೀವೇನಂತೀರಾ?